ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರದ ಮಧ್ಯಂತರ ಬಜೆಟ್ ಪಿಯೂಷ್ ಗೋಯಲ್ ಅವರಿಂದ ಲೋಕಸಭೆಯಲ್ಲಿ ಮಂಡನೆ. ಎಲ್ಲ ವರ್ಗಗಳ ಹಿತಕ್ಕೆ ಆದ್ಯತೆ. ₹5 ಲಕ್ಷವರೆಗೆ ಆದಾಯ ತೆರಿಗೆ ವಿನಾಯಿತಿ. ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ವಾರ್ಷಿಕ ₹6,000 ನೆರವು. ಅಸಂಘಟಿತ ಕಾರ್ಮಿಕರಿಗೆ ಶ್ರಮಯೋಗಿ ಮಾನ್ಧನ್. ಕೇಂದ್ರ ಬಜೆಟ್ನಿಂದ ಬಡ ಹಾಗೂ ಕೃಷಿಕ ವರ್ಗದ ಸಬಲೀಕರಣ. ಆರ್ಥಿಕ ಪ್ರಗತಿಗೆ ಪೂರಕ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಮುಂಗಡ ಪತ್ರ ನಿರಾಶಾದಾಯಕ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಅಭಿವೃದ್ಧಿ ಪರ ಬಜೆಟ್. ಬಿಎಸ್ ಯಡಿಯೂರಪ್ಪ ಬಣ್ಣನೆ. ವಾರ್ತೆಗಳ ವಿವರ. 2019-20 ಸಾಲಿಗೆ ಕೇಂದ್ರ ಸರ್ಕಾರದ ಮಧ್ಯಂತರ ಮುಂಗಡ ಪತ್ರವನ್ನು ಹಣಕಾಸು ಖಾತೆ ಸಚಿವ ಪಿಯೂಷ್ ಗೋಯಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಈ ವೇಳೆ ಅವರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಸಣ್ಣ ಮತ್ತು ಮಧ್ಯಮ ವರ್ಗದ ವಾರ್ಷಿಕ ₹6,000 ನೀಡುವ ಹೊಸ ಯೋಜನೆ ಪರಿಚಯಿಸಲಾಗಿದೆ. ಇದಲ್ಲದೆ ಹೊಸದಾಗಿ ರಾಷ್ಟ್ರೀಯ ಕಾಮಧೇನು ಆಯೋಗ, 10 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಪ್ರತಿ ತಿಂಗಳು ಪಿಂಚಣಿ ನೀಡುವ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಜಾರಿಗೆ ತರುವುದಾಗಿ ಪ್ರಕಟಿಸಿದರು. I rise to present the interim budget for the year 2019-2020. Yes. Part A. ಬಜೆಟ್ನ ಪ್ರಮುಖಾಂಶಗಳು. ಸಣ್ಣ ರೈತರಿಗೆ ವಾರ್ಷಿಕ ₹6,000 ನೀಡುವ ಯೋಜನೆಗೆ ₹75,000 ಕೋಟಿ ನಿಗದಿ. ರಾಷ್ಟ್ರೀಯ ಗೋಕುಲ ಮಿಷನ್ಗೆ ₹7 ದೇಶದಲ್ಲಿರುವ 1.5 ಕೋಟಿ ಮೀನುಗಾರರಿಗಾಗಿ ಪ್ರತ್ಯೇಕ ಮೀನುಗಾರಿಕೆ ಸಚಿವಾಲಯ ಸ್ಥಾಪನೆ. ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ₹2 ಕಾರ್ಮಿಕ ಇಲಾಖೆ. ದೇಶದಲ್ಲಿರುವ 10 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರತಿ ತಿಂಗಳು ಪಿಂಚಣಿ ನೀಡುವ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಪ್ರತಿ ತಿಂಗಳು ₹100 ಹಾಗೂ ₹55 ಪಾವತಿ ಮಾಡಿದ ಕಾರ್ಮಿಕರಿಗೆ 60 ವರ್ಷದ ಬಳಿಕ ಪ್ರತಿ ತಿಂಗಳು ₹3,000 ಮಾಸಾಶನ. ಆರೋಗ್ಯ ಇಲಾಖೆ. ಹರಿಯಾಣದಲ್ಲಿ 22ನೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. ಮನ್ರೇಗಾ. 2019-20 ಸಾಲಿನಲ್ಲಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ₹60,000 ಕೋಟಿ ಅನುದಾನ. ಹಿಂದುಳಿದ ವರ್ಗಗಳ ಇಲಾಖೆ. ಸಾಮಾನ್ಯ ವರ್ಗಕ್ಕೆ ₹10 ಮೀಸಲಾತಿಯಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ₹25 ಸೀಟು ಹಂಚಿಕೆ. 2019 ಮಾರ್ಚ್ ವೇಳೆಗೆ ದೇಶದ ಎಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ. ರಕ್ಷಣಾ ಇಲಾಖೆ. ರಕ್ಷಣಾ ಇಲಾಖೆಗೆ ಈ ಬಾರಿ ₹3 ಲಕ್ಷ ಕೋಟಿ ಅನುದಾನ ನಿಗದಿ. ಈ ಹಿಂದಿಗಿಂತ ಅತಿ ಹೆಚ್ಚಿನ ಅನುದಾನ ಹಂಚಿಕೆ. ಉದ್ಯಮ. ಭಾರತೀಯ ಚಿತ್ರ ತಯಾರಿಕೆಗೆ ಚಿತ್ರೀಕರಣಕ್ಕೆ ಅನುಕೂಲವಾಗಲು ಏಕಗವಾಕ್ಷಿ ಯೋಜನೆ ಜಾರಿ. ನಕಲು ತಡೆಗೆ ಕಾಯ್ದೆ ತರಲು ನಿರ್ಧಾರ. ಸಣ್ಣ ಕೈಗಾರಿಕೆ. ಸಣ್ಣ ಕೈಗಾರಿಕೆ ವಲಯದಲ್ಲಿ ₹1 ಕೋಟಿವರೆಗೆ ₹2 ಬಡ್ಡಿ. ಡಿಜಿಟಲ್ ಗ್ರಾಮ. ಮುಂದಿನ 5 ವರ್ಷಗಳಲ್ಲಿ ದೇಶಾದ್ಯಂತ 1 ಲಕ್ಷ ಹಳ್ಳಿಗಳನ್ನು ಡಿಜಿಟಲ್ ಹಳ್ಳಿಗಳನ್ನಾಗಿ ಮಾರ್ಪಡಿಸಲು ಕ್ರಮ. ಇತರೆ ಘೋಷಣೆಗಳು. ಕೃತಕ ಬುದ್ಧಿಮತ್ತೆಯನ್ನು ಉತ್ತೇಜಿಸಲು ಹೊಸ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಜಾಲತಾಣ. ರೈತರು. 22 ಬೆಳೆಗಳಿಗೆ ₹50 ಕನಿಷ್ಠ ಬೆಂಬಲ ಬೆಲೆ ಘೋಷಣೆ. ಮಣ್ಣು ಆರೋಗ್ಯ ಕಾರ್ಡ್, ಬೇವು ಲೇಪಿತ ಯೂರಿಯಾದಿಂದ ರೈತರಿಗೆ ಸಹಕಾರಿ. ಸಾಮಾನ್ಯರು ಮತ್ತು ಹಿಂದುಳಿದ ವರ್ಗಕ್ಕೆ ನೀಡಿದ ಅನುದಾನ. ಸೌಭಾಗ್ಯ ಯೋಜನೆಯಡಿ ಉಚಿತ ವಿದ್ಯುತ್ ಸಂಪರ್ಕ. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 50 ಕೋಟಿ ಜನರಿಗೆ ವರದಾನ. 2018-19ರಲ್ಲಿ ಕಡಿಮೆ ದರದಲ್ಲಿ ಬಡವರಿಗೆ ಆಹಾರ ಧಾನ್ಯ ವಿತರಿಸಲು ₹1,70,000 ಕೋಟಿ ವೆಚ್ಚ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಎಲ್ಇಡಿ ಬಲ್ಬ್ ವಿತರಿಸಲು ₹50,000 ಕೋಟಿ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಗೆ ₹19,000 ಕೋಟಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2014-18ರವರೆಗೆ 1.53 ಕೋಟಿ ಮನೆಗಳ ನಿರ್ಮಾಣ. ಮಹಿಳಾ ಮತ್ತು ಮಕ್ಕಳ ಉಜ್ವಲ ಯೋಜನೆಯಡಿ 6 ಕೋಟಿ ಉಚಿತ ಅಡುಗೆ ಅನಿಲ ಸಂಪರ್ಕ.
ಮುಂದಿನ ವರ್ಷದೊಳಗೆ 8 ಕೋಟಿ ಸಂಪರ್ಕ ಕಲ್ಪಿಸುವ ಗುರಿ. ಮುದ್ರಾ ಯೋಜನೆಯಡಿ 70% ಸಾಲ ಸೌಲಭ್ಯ. ಗರ್ಭಿಣಿ ಮಹಿಳೆಯರಿಗೆ ಮಾತೃವಂದನಾ ಯೋಜನೆ. ಯುವಜನ ಸೇವೆ. ಪ್ರಧಾನಮಂತ್ರಿ ಕೌಶಲ ವಿಕಾಸ್ ಯೋಜನೆಯಡಿ 1 ಕೋಟಿ ಯುವಜನರಿಗೆ ತರಬೇತಿ. ಮುದ್ರಾ, ಸ್ಟ್ಯಾಂಡ್ ಅಪ್, ಸ್ಟಾರ್ಟ್ಅಪ್ ಯೋಜನೆಯಿಂದ ಸ್ವಯಂ ಉದ್ಯೋಗಕ್ಕೆ ಒತ್ತು. ಮೂಲಸೌಕರ್ಯ. ದೇಶದಲ್ಲಿ 100ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆ. ಸಿಕ್ಕಿಂನಲ್ಲಿ ಪಕ್ಯಾಂಗ್ ವಿಮಾನ ನಿಲ್ದಾಣ ಆರಂಭ. 5 ವರ್ಷಗಳಲ್ಲಿ ದೇಶೀಯ ಪ್ರಯಾಣಿಕರ ಸಂಖ್ಯೆ ದ್ವಿಗುಣ. ರಸ್ತೆ. ವಿಶ್ವದಲ್ಲಿ ಅತಿ ಹೆಚ್ಚು ಹೆದ್ದಾರಿ ಹೊಂದಿರುವ ದೇಶ ಎನ್ನುವ ಹೆಗ್ಗಳಿಕೆ. ಪ್ರತಿದಿನ 27 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ. ಜಲಮಾರ್ಗ. ಕರಾವಳಿ ಪ್ರದೇಶಗಳಲ್ಲಿ ಸಾಗರಮಾಲ ಯೋಜನೆ. ಕೋಲ್ಕತ್ತಾದಿಂದ ವಾರಣಾಸಿವರೆಗೆ ಒಳನಾಡು ಜಲಸಾರಿಗೆ. ರೈಲ್ವೆ. ರೈಲ್ವೆ ಇತಿಹಾಸದಲ್ಲಿ ಸುರಕ್ಷಿತ ವರ್ಷ ಎನ್ನುವ ಹೆಗ್ಗಳಿಕೆ. ಬ್ರಾಡ್ಗೇಜ್ ರೈಲ್ವೆ ಜಾಲದಲ್ಲಿ ಮಾನವರಹಿತ ಲೆವೆಲ್ ಕ್ರಾಸಿಂಗ್ ನಿರ್ಮೂಲನೆ. ಅರೆ ಅತಿವೇಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೊಸ ರೈಲು ಆರಂಭ. ಹವಾಮಾನ ಬದಲಾವಣೆ. ನವೀಕರಿಸಬಹುದಾದ ಇಂಧನ ಉತ್ತೇಜನಕ್ಕೆ ಒತ್ತು. ಸೋಲಾರ್ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ. ಡಿಜಿಟಲ್ ಇಂಡಿಯಾ. ಮೊಬೈಲ್ ಡಾಟಾ ಬಳಕೆಯಲ್ಲಿ ವಿಶ್ವದಲ್ಲೇ ಭಾರತ ಮುಂಚೂಣಿಯಲ್ಲಿ. ಕಳೆದ 5 ವರ್ಷಗಳಲ್ಲಿ 50% ಡಾಟಾ ಬಳಕೆ ಹೆಚ್ಚಳ. ಜನ್ಧನ್ ಯೋಜನೆ. 5 ವರ್ಷಗಳಲ್ಲಿ 34 ಕೋಟಿ ಜನ್ಧನ್ ಬ್ಯಾಂಕ್ ಖಾತೆ ಆರಂಭ. ಸರ್ಕಾರದ ಯೋಜನೆಗಳ ಲಾಭ ನೇರವಾಗಿ ಪಡೆಯಲು ಆಧಾರ್ ನೋಂದಣಿ. ಕಪ್ಪು ಹಣ. 1,30,000 ಕಾನೂನಿನ ವ್ಯಾಪ್ತಿಗೆ ತರುವಲ್ಲಿ ಯಶಸ್ವಿ. 6,900 ಕೋಟಿ ಬೇನಾಮಿ ಆಸ್ತಿ ಜೋಡಣೆ. ನೇರ ತೆರಿಗೆಯಲ್ಲಿ 18% ಏರಿಕೆ. ಮುಂದಿನ ಗುರಿ. 2022ರ ವೇಳೆಗೆ ನವಭಾರತ ನಿರ್ಮಾಣದ ಗುರಿ. ಶೌಚಾಲಯ, ವಿದ್ಯುತ್, ನೀರು ಎಲ್ಲರಿಗೂ ಕಲ್ಪಿಸಿ ಸ್ವಚ್ಛ ಹಾಗೂ ಆರೋಗ್ಯವಂತ ಭಾರತ ನಿರ್ಮಾಣ. ರೈತರ ಆದಾಯ ದ್ವಿಗುಣಕ್ಕೆ ಒತ್ತು. ಯುವಜನರು, ಮಹಿಳೆಯರ ಕನಸುಗಳ ಸಾಕಾರಕ್ಕೆ ಒತ್ತು. ಭಯೋತ್ಪಾದನೆ, ಜಾತಿವಾದ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಿಂದ ಭಾರತ ಮುಕ್ತ. ಮುಂದಿನ 10 ವರ್ಷಗಳಿಗೆ ಮುನ್ನೋಟ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ 5 ಲಕ್ಷ ಕೋಟಿ ರೂಪಾಯಿ ನಿರೀಕ್ಷೆ ಗುರಿ. ನಂತರ 5 ವರ್ಷಗಳಲ್ಲಿ ಇದರ ಪ್ರಮಾಣ $1 ಲಕ್ಷ ಕೋಟಿ ಹಾಗೂ 8 ವರ್ಷಗಳಲ್ಲಿ $10 ಲಕ್ಷ ಕೋಟಿ ಅರ್ಥವ್ಯವಸ್ಥೆಯಾಗಿ ರೂಪುಗೊಳ್ಳುವ ಆಶಯ. ಆಯುಷ್ಮಾನ್ ಭಾರತ್ ಮೂಲಕ ಆರೋಗ್ಯವಂತ ಭಾರತದ ಗುರಿ. 2030ರ ವೇಳೆಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ಹೆಚ್ಚು ಪ್ರಗತಿಯ ಸಮಸಮಾಜದ ಭಾರತ ನಿರ್ಮಾಣ. ಉತ್ತಮ ಜೀವನ ನಿರ್ವಹಣೆಗಾಗಿ ಭೌತಿಕ ಹಾಗೂ ಸಾಮಾಜಿಕ ಮೂಲಸೌಕರ್ಯ ನಿರ್ಮಾಣ. ಡಿಜಿಟಲ್ ಇಂಡಿಯಾ ಹಾಗೂ ಯುವಜನರ ನಾಯಕತ್ವದೊಂದಿಗೆ ಸರ್ಕಾರದ ಪ್ರಕ್ರಿಯೆಗಳ ಡಿಜಿಟಲೀಕರಣ. ಮಾಲಿನ್ಯ ಮುಕ್ತ ಸಾರಿಗೆ ವ್ಯವಸ್ಥೆ ಒದಗಿಸಲು ವಿದ್ಯುತ್ ವಾಹನಗಳು ಹಾಗೂ ನವೀಕರಿಸಬಹುದಾದ ಇಂಧನಗಳ ಬಳಕೆಗೆ ಆದ್ಯತೆ. ಸ್ವಚ್ಛ ನದಿ, ಎಲ್ಲರಿಗೂ ಸುರಕ್ಷಿತ ಕುಡಿಯುವ ನೀರು ನೀಡಲು ಒತ್ತು. 2022ರ ವೇಳೆಗೆ ಉಪಗ್ರಹಗಳ ಉಡಾವಣಾ ಕೇಂದ್ರವಾಗಿ ಭಾರತ ಮಾತೃ ಹಾಗೂ ಗಗನಯಾನ ಕಾರ್ಯಕ್ರಮದ ಅನುಷ್ಠಾನ. ಆಹಾರದಲ್ಲಿ ಸ್ವಾವಲಂಬನೆ ಗುರಿ. 2019-20ನೇ ಸಾಲಿನ ಮಧ್ಯಂತರ ಆಯವ್ಯಯ ಪತ್ರದಲ್ಲಿ ಕೃಷಿ, ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಎಲ್ಲ ವಲಯಗಳಿಗೂ ಅನುದಾನ ಹಾಗೂ ವಿನಾಯಿತಿ ನೀಡಲು ಪ್ರಯತ್ನಿಸಲಾಗಿದೆ ಎಂದು ಹಣಕಾಸು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದರು. पीएम किसान इस योजना के तहत जो वल्नरेबल किसान हैं, जो छोटी जमीन रखते हैं, 2 हेक्टेयर तक की जिनकी जमीन है, 2 हेक्टेयर तक की जमीन को, उन सभी को सीधा उनके इनकम में सपोर्ट, डायरेक्ट इनकम सपोर्ट 6,000 रुपए प्रति वर्ष के हिसाब से देने का निर्णय सरकार ने किया है. ಒಟ್ಟಾರೆ 27,84,200 ಕೋಟಿ ರೂಪಾಯಿ ಇದ್ದು, ವಿತ್ತೀಯ ಕೊರತೆ ಒಟ್ಟು ಆಂತರಿಕ ಉತ್ಪನ್ನ ಜಿಡಿಪಿಯ 3.4% ಎಂದು ಸಚಿವರು ಸ್ಪಷ್ಟಪಡಿಸಿದರು. ग्रेच्युटी के भुगतान की सीमा को 10 लाख से बढ़ाकर 20 लाख रुपए कर दिया. पिछले 5 वर्षों के दौरान सभी श्रेणी के श्रमिकों के न्यूनतम वेतन में 42% की वृद्धि हुई, जो आज तक सर्वाधिक है. भारत को दुनिया का एक अग्रणी देश बनाएंगे. हम सबने साथ मिलकर रखी है. We have only created the foundation. अब भारत की जनता के साथ मिलकर
इस देश की भव्य इमारत बनाने जा रहे हैं। मैडम स्पीकर, इसके लिए हमने एक निर्णायक नेतृत्व दिया जिसकी नीयत साफ है, नीति और निष्ठा अटल है। नीयत साफ है, नीति स्पष्ट है और निष्ठा अटल है। With this, Madam Speaker, I commend the budget to this august House. ಮಧ್ಯಂತರ ಮುಂಗಡ ಪತ್ರದ ಹಿಂದಿ ಹಾಗೂ ಇಂಗ್ಲಿಷ್ ಪ್ರತಿಯನ್ನು ರಾಜ್ಯಸಭೆಯಲ್ಲಿ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಿದರು. ಬಳಿಕ ಸಂಸತ್ತಿನ ಉಭಯ ಸದನಗಳು ಸೋಮವಾರದವರೆಗೆ ಮುಂದೂಡಲ್ಪಟ್ಟವು. ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ 2019-20 ಸಾಲಿನ ಮಧ್ಯಂತರ ಬಜೆಟ್ ಲೋಕಸಭೆಯಲ್ಲಿಂದು ಮಂಡಿಸಿದ್ದಾರೆ. ಕೃಷಿಕ ವರ್ಗಕ್ಕೆ ವಿಶೇಷ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ. 2 ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿ ಹೊಂದಿರುವ ರೈತರಿಗೆ ವಾರ್ಷಿಕ 6,000 ರೂಪಾಯಿ ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಜಾರಿ. ಈ ಯೋಜನೆ ಮೂಲಕ ರೈತರ ಖಾತೆಗೆ ನೇರ ಹಣ ವರ್ಗಾವಣೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದರು. ಈ ಯೋಜನೆಗೆ 75,000 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಯೋಜನೆಯಿಂದ ದೇಶದ 12 ಕೋಟಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು 2,000 ರೂಪಾಯಿಯಂತೆ 3 ಬಾರಿ ಒಟ್ಟು ವಾರ್ಷಿಕ 6,000 ರೂಪಾಯಿ ಪಡೆಯಲಿದ್ದಾರೆ ಎಂದು ತಿಳಿಸಿದರು. In 3 equal installments of rupees 2,000 each. This program will be funded 100% by the government of India. ದೇಶದಲ್ಲಿನ ಅಸಂಘಟಿತ ಕಾರ್ಮಿಕರಿಗಾಗಿ ಪಿಂಚಣಿ ಯೋಜನೆಯಾದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನೆ ರೂಪಿಸಲಾಗಿದ್ದು, ಈ ಯೋಜನೆಯಡಿ ವಾರ್ಷಿಕ 15,000 ರೂಪಾಯಿವರೆಗೆ ಪಡೆಯುವ 10 ಕೋಟಿ ಕಾರ್ಮಿಕರಿಗೆ ಇದರಿಂದ ಪ್ರಯೋಜನವಾಗಲಿದೆ ಎಂದರು. कर्मचारियों के हिस्से को 10% रखते हुए हमने सरकार के योगदान को 4% बढ़ाकर 14 कर दिया है। 14% सरकारी योगदान। श्रमिकों के दिए जाने वाले बोनस आकलन की अधिकतम सीमा को भी 3,500 प्रति माह से बढ़ाकर दोगुनी कर गई 7,000 व वेतन की अधिकतम सीमा को बढ़ाकर 10,000 से 21,000 प्रति माह कर दिया गया। ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯಡಿ ರಾಷ್ಟ್ರೀಯ ಕಾಮಧೇನು ಆಯೋಗವನ್ನು ಹೊಸದಾಗಿ ಪರಿಚಯಿಸಲಾಗಿದ್ದು, ಇದರಿಂದ ಗೋತಳಿಗಳ ರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಇಂದು ಮಂಡಿಸಲಾದ ಕೇಂದ್ರ ಮಧ್ಯಂತರ ಬಜೆಟ್ನಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಮಿತಿಯನ್ನು ವಾರ್ಷಿಕ 2.5 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ. ಇದಲ್ಲದೆ ಭವಿಷ್ಯ ನಿಧಿ, ನಿರ್ದಿಷ್ಟ ಉಳಿತಾಯ ಯೋಜನೆಗಳು, ವಿಮೆ ಮುಂತಾದವುಗಳಲ್ಲಿ ಮಾಡುವ ಹೂಡಿಕೆಗೆ 1.5 ಲಕ್ಷ ರೂಪಾಯಿವರೆಗೆ ವಿನಾಯಿತಿ ನೀಡಲಾಗಿದೆ. ಒಟ್ಟಾರೆ 6,50,000 ರೂಪಾಯಿ ವರಮಾನ ಆದಾಯ ತೆರಿಗೆಯಿಂದ ಹೊರತಾಗಿರಲಿವೆ. ಇದಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಈಗಿರುವ 40,000ದಿಂದ 50,000 ರೂಪಾಯಿಗೆ ಏರಿಸಲಾಗಿದೆ. ಗರಿಷ್ಠ 2 ಲಕ್ಷ ರೂಪಾಯಿವರೆಗಿನ ಗೃಹ ಸಾಲದ ಮೇಲಿನ ಬಡ್ಡಿ, ಶಿಕ್ಷಣ ಸಾಲದ ಬಡ್ಡಿ, ರಾಷ್ಟ್ರೀಯ ಪಿಂಚಣಿ ಯೋಜನೆ, ವೈದ್ಯಕೀಯ ವಿಮೆ, ಹಿರಿಯ ನಾಗರಿಕರ ವೈದ್ಯಕೀಯ ಖರ್ಚಿನ ಮೇಲೆ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಆದಾಯ ತೆರಿಗೆ ವಿನಾಯಿತಿಯಿಂದಾಗಿ ದೇಶದ ಸುಮಾರು 3 ಕೋಟಿ ಮಧ್ಯಮ ಹಾಗೂ ಸಣ್ಣ ತೆರಿಗೆದಾರ ವರ್ಗದವರಿಗೆ ನೆರವಾಗಲಿದೆ ಎಂದು ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಬಾಡಿಗೆ ಮೇಲಿನ ತೆರಿಗೆ ಕಡಿತ ಮಿತಿಯನ್ನು 1.8 ಲಕ್ಷ ರೂಪಾಯಿಯಿಂದ 2.4 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. Therefore, proposals particularly relating to such class of persons should not wait. Hence, while for the present, the existing rates of income tax for FY 19-20 also, I propose the following changes. Individual taxpayers having taxable annual income up to rupees 5 lakhs will get full tax rebate. With additional deductions such as interest on home loan up to 2 lakhs, interest on educational loans,
national pension scheme contributions, medical insurance, medical expenditure on senior citizens. With all of these other exemptions, deductions, persons having even higher income will not have to pay any tax. Tax benefit of 18,500 crore rupees to an estimated 3 crore middle class taxpayers comprising self-employed, small traders, salary earners, pensioners and senior citizens. ऐसे लगभग 3 करोड़ लोग. ರೈಲ್ವೆ ವಲಯಕ್ಕೆ ಬಜೆಟ್ನಲ್ಲಿ 64,587 ಕೋಟಿ ರೂಪಾಯಿ ಬಂಡವಾಳ ನೆರವು ಪ್ರಸ್ತಾಪಿಸಲಾಗಿದೆ. ಲೋಕಸಭೆಯಲ್ಲಿಂದು ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಪಿಯೂಷ್ ಗೋಯಲ್, ಎಲ್ಲಾ ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಅನ್ನು ತೆಗೆದುಹಾಕಲಾಗಿದ್ದು ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ರೈಲ್ವೆ ಇತಿಹಾಸದಲ್ಲೇ ಪ್ರಸಕ್ತ ಸಾಲು ಅತ್ಯಂತ ಸುರಕ್ಷಿತ ವರ್ಷದಾಗಿದೆ ಎಂದಿದ್ದಾರೆ. ಪ್ರಯಾಣಿಕರಿಗೆ ಉತ್ತಮ ಸೇವೆ, ಅತಿ ವೇಗ ಹಾಗೂ ಸುರಕ್ಷತೆ ನಿಟ್ಟಿನಲ್ಲಿ ಜಾಗತಿಕ ಗುಣಮಟ್ಟದ ಅನುಭವ ನೀಡುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಲಾಗಿದೆ ಎಂದು ತಿಳಿಸಿದ್ದಾರೆ. Allocation for the northeastern areas is being proposed to be increased by 21% to rupees 58,166 crore. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಎಚ್ಚರಿಕೆ, ಬಾಲ್ಯ ವಿವಾಹ ಕಾನೂನು ಶಿಕ್ಷಾರ್ಹ. ಕನಿಷ್ಠ 1 ವರ್ಷದಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ಬಜೆಟ್ನಲ್ಲಿ ಸಮಾಜದ ಎಲ್ಲಾ ವರ್ಗಗಳ ಅಭಿವೃದ್ಧಿಗೂ ಆದ್ಯತೆ ನೀಡಲಾಗಿದ್ದು ಪ್ರಗತಿಯ ಲಾಭವನ್ನು ಎಲ್ಲಾ ವರ್ಗದವರಿಗೂ ತಲುಪಿಸಲು ಯತ್ನಿಸಲಾಗಿದೆ ಎಂದು ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಬಜೆಟ್ ಮಂಡಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು, ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಪಿಎಂ ಕಿಸಾನ್ ನಿಧಿ ಯೋಜನೆ ದೇಶದ ಸುಮಾರು 12 ಕೋಟಿ ರೈತ ಕುಟುಂಬಗಳನ್ನು ತಲುಪಲಿದೆ ಎಂದರು. ಈ ಯೋಜನೆಯಡಿ 2 ಹೆಕ್ಟೇರ್ಗಿಂತಲೂ ಕಡಿಮೆ ಜಮೀನುಳ್ಳ ರೈತರಿಗೆ ವಾರ್ಷಿಕ 6,000 ರೂಪಾಯಿ ನೆರವು ನೀಡಲಾಗುತ್ತಿದ್ದು ಪ್ರಸಕ್ತ ಹಣಕಾಸು ವರ್ಷದಿಂದಲೇ ಈ ಯೋಜನೆ ಜಾರಿಯಾಗಲಿದೆ. ಈ ವರ್ಷದಲ್ಲಿ ಬಾಕಿ ಉಳಿದಿರುವ 4 ತಿಂಗಳಿಗೆ ಅರ್ಹ ರೈತರಿಗೆ 2,000 ರೂಪಾಯಿ ನೆರವು ಪಾವತಿಸಲಾಗುವುದು ಎಂದರು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾಸಿಕ 3,000 ರೂಪಾಯಿ ಪಿಂಚಣಿ ಯೋಜನೆ ಹೊಸ ಪರಿಕಲ್ಪನೆಯಾಗಿದ್ದು ಕೋಟ್ಯಂತರ ಶ್ರಮಿಕ ಸಮುದಾಯದವರಿಗೆ ನೆರವಾಗಲಿದೆ ಎಂದು ಪಿಯೂಷ್ ಗೋಯಲ್ ತಿಳಿಸಿದರು. उनकी चिंता करेगी ये सरकार और लगभग जो विषय आज बजट में उजागर करे गए वो एक प्रकार से समाज के हर वर्ग को छूने वाले विषय को हमने देश के समक्ष रखा. ये इंटरिम बजट की सबसे बड़ी विशेषता रही कि जो 2 नई स्कीम इस सरकार ने तय की है, एक किसानों के लिए और एक अनऑर्गेनाइज्ड सेक्टर जो लोग काम करते हैं, लेबर अनऑर्गेनाइज्ड सेक्टर का जो कर्मचारी है, जो कामगार है, उनके लिए देखें तो लगभग 12-12.5 करोड़ छोटे सीमांत किसानों तक लाभ पहुंचाना. आपने जरूर कहा कि सबका साथ ಬಳಿಕ ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿಗೂ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದ್ದು ಆದಾಯ ತೆರಿಗೆ ಮಿತಿ ವಿಸ್ತರಣೆಯಿಂದ ಪ್ರಾಮಾಣಿಕ ತೆರಿಗೆದಾರರು ಹೆಮ್ಮೆ ಪಡುವಂತಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಉತ್ಕೃಷ್ಟ ಹಾಗೂ ನವೀನ ಪರಿಕಲ್ಪನೆಗಳನ್ನು ಹೊಂದಿದ್ದು ಕಳೆದ 4.5 ವರ್ಷಗಳಲ್ಲಿ ನಿರಂತರವಾಗಿ ಜಾರಿಗೊಳಿಸುತ್ತಾ ಬಂದಿದ್ದಾರೆ. ಅವರ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ರೈತರ ಪ್ರಗತಿಗಾಗಿ ಮಹತ್ವದ ಹಲವು ಯೋಜನೆ ಜಾರಿಗೊಳಿಸಲಾಗಿದೆ. ಜಗತ್ತಿನಲ್ಲೇ ಅತಿ ವೇಗದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಭಾರತೀಯ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಬಜೆಟ್ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. अनऑर्गेनाइज्ड सेक्टर के लेबर है, उनको ओल्ड एज में पेंशन मिले, ये मैं समझता हूं हमारी सरकार की सोच के साथ एकदम मेल खाता है. ಇಂದು ಮಂಡಿಸಲಾದ 2019-20 ಸಾಲಿನ ಬಜೆಟ್ ನವಭಾರತ ನಿರ್ಮಾಣದ ನಿಟ್ಟಿನಲ್ಲಿ ಸರ್ವೋತ್ಕೃಷ್ಟವಾಗಿದ್ದು ಎಲ್ಲಾ ವರ್ಗದ ಜನರನ್ನು ಒಳಗೊಂಡ ಸರ್ವವ್ಯಾಪಿ ಬಜೆಟ್ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.
ಲೋಕಸಭೆಯಲ್ಲಿ ಮಂಡನೆಯಾದ ಬಜೆಟ್ ಕುರಿತು ಸಂಸತ್ ಭವನದಲ್ಲಿಂದು ಪ್ರತಿಕ್ರಿಯೆ ನೀಡಿದ ಪ್ರಧಾನಿ, ಸಚಿವರಾದ ಅರುಣ್ ಜೇಟ್ಲಿ ಮತ್ತು ಪಿಯೂಷ್ ಗೋಯಲ್ ದೇಶದ ಅರ್ಥವ್ಯವಸ್ಥೆ ಮತ್ತಷ್ಟು ಬಲಪಡಿಸುವ ಅತ್ಯುತ್ತಮ ಬಜೆಟ್ ನೀಡಿದ್ದಾರೆ ಎಂದು ಶ್ಲಾಘಿಸಿದರು. ಪ್ರಸಕ್ತ ಲೋಕಸಭೆಯ ಅವಧಿ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮಂಡಿಸಲಾದ ಮಧ್ಯಂತರ ಬಜೆಟ್ ಅನ್ನು ಕೇವಲ ಟ್ರೇಲರ್ ಎಂದು ಬಣ್ಣಿಸಿದ ಪ್ರಧಾನಿ, ಮುಂಬರುವ ದಿನಗಳಲ್ಲಿ ಶಕ್ತಿಶಾಲಿ ರಾಷ್ಟ್ರ ನಿರ್ಮಿಸುವ ನಿಟ್ಟಿನಲ್ಲಿ ಈ ಬಜೆಟ್ ಮಹತ್ವದ ಕ್ರಮವಾಗಿದೆ ಎಂದರು. ರೈತರು, ಮಧ್ಯಮ ವರ್ಗ, ತೆರಿಗೆದಾರರು, ಕಾರ್ಮಿಕರು, ಸಣ್ಣ ಉದ್ಯಮಿಗಳು, ಸಮಾಜದ ಅಂಚಿನ ಸಮುದಾಯದವರು ಸೇರಿದಂತೆ ಎಲ್ಲ ವರ್ಗದವರನ್ನು ಆದಾಯ ತೆರಿಗೆ ಮಿತಿಯನ್ನು ವಾರ್ಷಿಕ 5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದು, ಮಧ್ಯಮ ವರ್ಗದ ಬಹುದಿನಗಳ ಕನಸನ್ನು ಈಡೇರಿಸಲಾಗಿದೆ. ಹಿಂದಿನ ಸರ್ಕಾರಗಳು ನಿರ್ಲಕ್ಷಿಸಿದ್ದ ರೈತ ಸಮುದಾಯಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಥಾಪಿಸಲಾಗಿದ್ದು, 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ಸುಮಾರು 12 ಕೋಟಿ ರೈತರಿಗೆ ಈ ಯೋಜನೆ ಬಲ ನೀಡಲಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ರೈತರಿಗಾಗಿ ಜಾರಿಗೊಳಿಸುತ್ತಿರುವ ಅತಿದೊಡ್ಡ ಯೋಜನೆ ಇದಾಗಿದೆ ಎಂದು ಪ್ರಧಾನಿ ಹೇಳಿದರು. ನಿರ್ಲಕ್ಷಿತರಾಗಿದ್ದ ಅಸಂಘಟಿತ ವಲಯದ ಸುಮಾರು 40 ಕೋಟಿ ಕಾರ್ಮಿಕರ ಭದ್ರತೆಗಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಜಾರಿಗೊಳಿಸಲಾಗಿದೆ. ಅಭಿವೃದ್ಧಿಯ ಮುಖ್ಯ ವಾಹಿನಿಯಲ್ಲಿ ಈ ವರ್ಗದವರನ್ನು ಸೇರ್ಪಡೆ ಮಾಡಲು ಸರ್ಕಾರ ಬದ್ಧವಾಗಿದ್ದು, ಅಲೆಮಾರಿ ಜನಾಂಗದವರ ಏಳಿಗೆಗೂ ವಿವಿಧ ಸೌಲಭ್ಯ ಪ್ರಕಟಿಸಲಾಗಿದೆ. ಕಳೆದ 4.5 ವರ್ಷದಲ್ಲಿ ದೇಶದಲ್ಲಿ ಬಡತನ ಪ್ರಮಾಣ ದಾಖಲೆ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು, ದೇಶ ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿದೆ ಎಂದರು. गरीबी को परास्त करके नियो मिडिल क्लास में प्रवेश कर रहे हैं. हमारे देश में अनऑर्गेनाइज्ड लेबर की संख्या करीब 40-42 करोड़ है. उनके लिए प्रधानमंत्री योगी मानधन योजना उनके जीवन के उत्तरार्ध 60 वर्ष की आयु के बाद की जिंदगी के लिए बहुत बड़ा संबल होगी. ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಲೋಕಸಭೆಯಲ್ಲಿಂದು ಮಂಡಿಸಿರುವ ಮಧ್ಯಂತರ ಬಜೆಟ್ ನಿರಾಶಾದಾಯಕವಾಗಿದೆ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ವರ್ಗದವರನ್ನು ಓಲೈಸುವ ಕೆಲಸ ಮಾಡಿದ್ದಾರೆ. ಆದರೆ ಜನರು ಹಾಗೂ ರೈತರು ನಿರೀಕ್ಷಿಸಿದ ಬಜೆಟ್ ನೀಡಿಲ್ಲ ಎಂದರು. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ 44,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಹೊರೆಯಾದರೂ ರೈತರ ಹಿತದೃಷ್ಟಿಯಿಂದ ದಿಟ್ಟ ನಿಲುವು ಕೈಗೊಳ್ಳಲಾಗಿದೆ ಎಂದರು. 2019-20 ಸಾಲಿನ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಿದ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಅಭಿವೃದ್ಧಿ ಪರ ಹಾಗೂ ಸಮಗ್ರ ಜನಾಂಗದ ವಿಕಾಸಕ್ಕೆ ಹಾದಿ ಮಾಡಿಕೊಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಹುಶಃ ಅದನ್ನು ಇವತ್ತು ಸಂಪೂರ್ಣವಾಗಿ ಜಾರಿಗೆ ತರಲಿಕ್ಕೆ ಈ ಸರ್ಕಾರದ ಇವತ್ತಿನ ಬಜೆಟ್ ವಿಫಲವಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಈ ರಾಜ್ಯದ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದಂತಹ ಸನ್ನಿವೇಶ ಏನಿದೆ ತಮ್ಮೆಲ್ಲರಿಗೂ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇವತ್ತು 48,000 ಕೋಟಿ ಸಾಲ ಮನ್ನಾ ಮಾಡ್ತಾ ಇದ್ದೇವೆ. 44 ಲಕ್ಷ ರೈತ ಕುಟುಂಬಗಳಿಗೆ 48,000 ಕೋಟಿ ಮನ್ನಾ ಮಾಡ್ತಾ ಇದ್ದೇವೆ. ಇದನ್ನ ಲಾಲಿಪಾಪ್ ಅಂತ. 2019-20 ಸಾಲಿನ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಿದ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಅಭಿವೃದ್ಧಿ ಪರ ಹಾಗೂ ಸಮಗ್ರ ಜನಾಂಗದ ವಿಕಾಸಕ್ಕೆ ಹಾದಿ ಮಾಡಿಕೊಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ನೀಡಿರುವ ಪ್ರಕಟಣೆಯಲ್ಲಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಕಲ್ಪದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷವಾಕ್ಯದಂತೆ ದೇಶದ ಎಲ್ಲರನ್ನೊಳಗೊಂಡ ಅಭಿವೃದ್ಧಿಗೋಸ್ಕರ ನೀಡಿದ ಬಜೆಟ್ ಎಂದು ಹೇಳಿದ್ದಾರೆ. ಮನ್ರೇಗಾ ಯೋಜನೆಗೆ ಹೆಚ್ಚುವರಿ ಹಣ, 1 ಲಕ್ಷ ಹಳ್ಳಿಗಳಲ್ಲಿ ಡಿಜಿಟಲ್ ಕ್ರಾಂತಿ, ಮಧ್ಯಮ ವರ್ಗದ ನೌಕರರ ಅನುಕೂಲಕ್ಕೆ ಆದಾಯ ತೆರಿಗೆ ಮಿತಿ ಹೆಚ್ಚಳ ಇವು ಜನಪರ ನಿರ್ಧಾರಗಳು ಎಂದು ಯಡಿಯೂರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಗೋ ಸಂರಕ್ಷಣೆಗೆ ಕಾಮಧೇನು ಆಯೋಗ ಹಾಗೂ ಕಾರ್ಮಿಕರ ಅನುಕೂಲಕ್ಕಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಜಾರಿ ಸ್ವಾಗತಾರ್ಹ ಎಂದು ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಿರುವ ಮಧ್ಯಂತರ ಮುಂಗಡ ಪತ್ರಕ್ಕೆ ರಾಜ್ಯಾದ್ಯಂತ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಗಳೂರಿನಲ್ಲಿ ಹೋಟೆಲ್ ಉದ್ಯಮಿ ಹರಿಕೃಷ್ಣ ಪುನರೂರು, ಕರಾವಳಿ ಭಾಗಕ್ಕೆ ಬಜೆಟ್ನಲ್ಲಿ ಬಂಪರ್ ನೀಡಲಾಗಿದೆ. ಕೃಷಿಕರು, ಮೀನುಗಾರರು, ಉದ್ದಿಮೆದಾರರನ್ನು ಉತ್ತೇಜಿಸುವ ಹಲವು ಯೋಜನೆಗಳು ಬಜೆಟ್ನಲ್ಲಿದ್ದು, ಈ ಯೋಜನೆಗಳು ಸದುಪಯೋಗವಾಗುವ ಮೂಲಕ ಜನರಿಗೆ ಸಮರ್ಪಕವಾಗಿ ತಲುಪಬೇಕು. ವ್ಯಾಪಾರಿಗಳಿಗೂ ಕೂಡ ಜಿಎಸ್ಟಿಯಲ್ಲಿ ಸ್ವಲ್ಪ ಕಡಿತವನ್ನು ಮಾಡಿಬಿಟ್ಟು ಉಸಿರಾಡುವಂತ ಮಾಡಿದ್ದಾರೆ.
ಒಳ್ಳೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಮಿಡಲ್ ಕ್ಲಾಸ್ನವರ ವಿಷಯ ಹೇಳದಿದ್ದರೆ ಕೆನಡಾ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಪಿಬಿ ಅಬ್ದುಲ್ ಹಮೀದ್ ಕೇಂದ್ರ ಸರ್ಕಾರದ ಬಜೆಟ್ ಜನಪರವಾಗಿದೆ, ಅದರಲ್ಲಿಯೂ ಮಧ್ಯಮ ವರ್ಗದ ಸ್ನೇಹಿಯಾಗಿದೆ ಎಂದು ಹೇಳಿದರು. ಇನ್ಕಮ್ ಇದ್ದವರಿಗೆ ಮುಂಚಿನ ಹಾಗೆ 3.5 ಲಕ್ಷದಿಂದಲೇ ಅವರಿಗೆ ಶುರು ಆಗ್ತದೆ. ಹಾಗೆ ಅದು ಅವರಿಗೆ ಸಹ ಒಂದು ಮಿಡಲ್ ಕ್ಲಾಸ್ನವರಿಗೆ ಸ್ವಲ್ಪ ಫೇವರಬಲ್ ಇದ್ದ ಬಜೆಟ್ ಇದು. ಇತ್ತೀಚೆಗೆ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ನಿತಿನ್ ಕುಮಾರ್, ಮೀನುಗಾರಿಕೆ ಇಲಾಖೆಗೆ ಪ್ರತ್ಯೇಕವಾಗಿ ಸಚಿವಾಲಯ ಸ್ಥಾಪಿಸಿರುವುದು ಸಂತಸದ ಸಂಗತಿ ಎಂದರು. ಏನು ನಮ್ಮ ಮನವಿದೆ ಅದಕ್ಕೆ ಮನ್ನಣೆ ಸಿಕ್ಕಿದೆ. ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದ ಪ್ರಧಾನಿ ಅವರಿಗೆ ಮತ್ತು ಕೂಡ ನಾವು ಹಣಕಾಸು ಸಚಿವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ. ದಾವಣಗೆರೆ ಜಿಲ್ಲೆಯಲ್ಲಿಯೂ ಬಜೆಟ್ಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಸಂಘಟಿತ ಕಾರ್ಮಿಕ ವಲಯದ ಮುಖಂಡ ಗುರುರಾಜ್, ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಅಸಂಘಟಿತ ಕಾರ್ಮಿಕರಿಗೆ ಹೆಚ್ಚು ಅನುಕೂಲವಾಗುವ ಜೊತೆಗೆ ಆಯುಷ್ಮಾನ್ ಭಾರತ್ ಯೋಜನೆಯಿಂದ ಶ್ರಮಿಕರಿಗೂ ಕಡಿಮೆ ದರದಲ್ಲಿ ಔಷಧೋಪಚಾರ ಸಿಗಲು ಸಾಧ್ಯವಾಗಲಿದೆ ಎಂದರು. ಫಲಾನುಭವಿಗಳು ಕೂಡ ಇದರಲ್ಲಿ ಎಲ್ಲಾ ಫಲಾನುಭವಿ ಕೂಡ ಬಾಗಿ ಕೂಡ ಭಯ ಆಗ್ತಿದ್ದಾರೆ. ಒಂದು ವರ್ಷಕ್ಕೆ 5 ಲಕ್ಷದವರೆಗೂ ಕೂಡ ವೈದ್ಯಕೀಯ ಒಂದು ವೆಚ್ಚವನ್ನು ಉಚಿತವಾಗಿ ಕೇಂದ್ರ ಸರ್ಕಾರವನ್ನು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು ಅತ್ಯಂತ ಆಶಾದಾಯಕವಾದ ಬಜೆಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಮಿಕ ಸಂಘಟನೆಯ ಮಂಜುಳಾ ಮಹೇಶ್, ಅಸಂಘಟಿತ ಕಾರ್ಮಿಕರಿಗೆ ಭದ್ರತೆ ಒದಗಿಸುವ ಪಿಂಚಣಿ ಯೋಜನೆ ಕಾರ್ಮಿಕರಲ್ಲಿ ಖುಷಿ ತಂದಿದೆ. ಆಯುಷ್ಮಾನ್ ಯೋಜನೆಯಿಂದ ಬಡವರಿಗೆ ನೆರವಾಗಲಿದೆ ಎಂದರು. ಅದು ಎಲ್ಲರಿಗೂ ಎಂತೆಂತ ಕಾಯಿಲೆ ಬಂದ್ರು ಇಷ್ಟು ಲಕ್ಷ ಅಂತಂದೇಳಿ ಹಾಸ್ಪಿಟಲ್ ಫ್ರೀ ಮಾಡಿದ್ದಾರೆ. ಆಮೇಲೆ ಜನೌಷಧ ಕೂಡ ಬಂದ್ಮೇಲೆ ಕೂಡ ಕ್ಯಾನ್ಸರ್ಗೆ ಆಗಿರ್ಬೋದು ಯಾವುದೇ ಒಂದು ಟ್ರೀಟ್ಮೆಂಟ್ 100 ರೂಪಾಯಿ ಔಷಧಿ ಕೂಡ 10 ರೂಪಾಯಿ 5 ರೂಪಾಯಲ್ಲಿ ಸಿಗಂಗ್ ಮಾಡಿದ್ದಾರೆ. ಮೋದಿ ಸರ್ಕಾರದಿಂದ ಜನಸಾಮಾನ್ಯರಿಗೆ ಎಲ್ಲರಿಗೂ ಕೈ ಎಟ್ಕೋ ತರ ಜೀವನ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬಂದಿರತಕ್ಕಂತ ವ್ಯಾಪಾರಿ ಪ್ರದೀಪ್, ನಮ್ಮಂತ ವ್ಯಾಪಾರಿಗಳಿಗೆ ಬಜೆಟ್ ಹೆಚ್ಚು ಪೂರಕವಾಗಿದೆ ಎಂದು ಹೇಳಿದರು. ಕಾರ್ಮಿಕರು 100 ರೂಪಾಯಿ ಕಟ್ಟಿದ್ರೆ ನಮ್ಮ 60ನೇ ವರ್ಷದ ವಯಸ್ಸಾಗಿ ಮೇಲೆ ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಉತ್ತಮವಾದ ಸ್ಕೀಮ್ ಅಂತ ನಾನು ವ್ಯಾಪಾರಿ ಮುನ್ನ ಬಜೆಟ್ನಿಂದ ಜೀವನ ಭದ್ರತೆ ಸಿಗುವಂತಾಗಿದೆ. ವರ್ಷಕ್ಕೆ 100 ರೂಪಾಯಿ ಕಟ್ಟುವಂತ ಇದು ಸ್ಕೀಮ್ ಇದು. ನನ್ನ 60ನೇ ವರ್ಷಕ್ಕೆ ನನಗೆ ಪಿಂಚಣಿ ಬರುತ್ತೆ. ತಿಂಗಳ 3,000 ರೂಪಾಯಿ ಪಿಂಚಣಿ ಬರುತ್ತೆ. ನನಗೆ ಆದಾಯ ಚೆನ್ನಾಗುತ್ತೆ. ನನಗೆ ಏನು ಸೆಕ್ಯೂರಿಟಿ ಇದ್ದಿಲ್ಲ ನನಗೋಸ್ಕರ. ಇದು ಪ್ರಧಾನ ಮಂತ್ರಿ ಮಾಡಿರೋ ಸ್ಕೀಮ್ ತುಂಬಾ ಚೆನ್ನಾಗಿದೆ. ಬಜೆಟ್ ನಲ್ಲಿ ಅನುಮೋದನೆ ಮಾಡಿರೋದು. ಮುಂಬರುವ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆಯ ಮಾತುಕತೆಗಳು ಇನ್ನೂ ಅಂತಿಮಗೊಂಡಿಲ್ಲ ಎಂದು ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆ ಎದುರಿಸಲು ನಿರ್ಧರಿಸಲಾಗಿದೆ. ಆದರೆ ಈ ಸಂಬಂಧ ಇನ್ನೂ ಯಾವುದೇ ಚರ್ಚೆ ಅಥವಾ ಒಪ್ಪಂದ ಆಗಿಲ್ಲ. ಮಾಧ್ಯಮಗಳಲ್ಲಿ ಬರುತ್ತಿರುವ ವರದಿ ನಿರಾಧಾರ ಎಂದರು. ತಮ್ಮ ಪುತ್ರ ನಿಖಿಲ್ ಕುಮಾರ್ ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ದು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆ. ಇದನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಈ ಕ್ಷೇತ್ರದಿಂದ ಮಾಜಿ ಸಂಸದ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಸ್ಪರ್ಧೆ ಮಾಡುವ ವಿಷಯ ತಮಗೆ ತಿಳಿದಿಲ್ಲ ಎಂದು ಹೇಳಿದರು. ಸಾರ್ವಜನಿಕರಿಗೆ ಜೀವ ಬೆದರಿಕೆ ಹಾಕಿ ಭಯದ ವಾತಾವರಣ ನಿರ್ಮಾಣ ಮಾಡಿದ ಭೂಗತ ಪಾತಕಿ ರವಿ ಪೂಜಾರಿ ಪತ್ತೆಗೆ ರಾಜ್ಯ ಪೊಲೀಸರು ಬಲೆ ಬೀಸಿದ್ದರು. ಗುಪ್ತಚರ ಮಾಹಿತಿ ಆಧರಿಸಿ ಆತ ಸೆನೆಗಲ್ ದೇಶದಲ್ಲಿರುವ ಖಚಿತವಾಗಿತ್ತು. ಅಲ್ಲಿನ ಭಾರತೀಯ ರಾಯಭಾರಿಗಳು ಮತ್ತು ಆ ದೇಶದ ಗೃಹ ಸಚಿವರು ಪ್ರಧಾನಿ ಜತೆ ಚರ್ಚೆ ನಡೆಸಿ ಜನವರಿ 19ರಂದೇ ಬಂಧಿಸಲಾಗಿದೆ. ಆತನನ್ನು ರಾಜ್ಯಕ್ಕೆ ಕರೆತರುವ ಜೊತೆಗೆ ಆತನ ಬೆಂಬಲಿಗರಿಗೆ ಕಡಿವಾಣ ಹಾಕುವುದಾಗಿ ಆಪರೇಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಕೆಲಸ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟೆ. ಅದರ ಆಧಾರದ ಮೇಲೆ ನಮ್ಮ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೆಲಸ ಏನು ಪ್ರಾರಂಭ ಮಾಡಿದ್ರು. ಇವತ್ತು ಈ ರವಿ ಪೂಜಾರಿ ಅವರ ವಿಷಯಕ್ಕೆ ನಾನು ತರ್ತಕ್ಕಂಥದ್ದು ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಗುಜರಾತ್ ರಾಜ್ಯಗಳಲ್ಲಿ 2001ರಿಂದ ಇವರ ಆಕ್ಟಿವಿಟೀಸ್ ನಡೀತಾ ಇರತಕ್ಕಂಥದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಧ್ಯಂತರ ಬಜೆಟ್ ಪಿಯೂಷ್ ಗೋಯಲ್ ಅವರಿಂದ ಲೋಕಸಭೆಯಲ್ಲಿ ಮಂಡನೆ. ಎಲ್ಲ ವರ್ಗಗಳ ಹಿತಕ್ಕೆ ಆದ್ಯತೆ. 5 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ವಿನಾಯಿತಿ. ಸಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ವಾರ್ಷಿಕ 6,000 ರೂಪಾಯಿ ನೆರವು. ಅಸಂಘಟಿತ ಕಾರ್ಮಿಕರಿಗೆ ಶ್ರಮಯೋಗಿ ಮಾನ್ಧನ್. ಕೇಂದ್ರ ಬಜೆಟ್ನಿಂದ ಬಡ ಹಾಗೂ ಕೃಷಿಕ ವರ್ಗದ ಸಬಲೀಕರಣ, ಆರ್ಥಿಕ ಪ್ರಗತಿಗೆ ಪೂರಕ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ
ಮುಂಗಡ ಪತ್ರ ನಿರಾಶಾದಾಯಕ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಅಭಿವೃದ್ಧಿ ಪರ ಬಜೆಟ್, ಬಿಎಸ್ ಯಡಿಯೂರಪ್ಪ ಬಣ್ಣನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.